ಹಲೋ ಫ್ರೆಂಡ್ಸ್, ಇವತ್ತು ನಾನು ಕ್ರಿಸ್ಮಸ್ ಸ್ಪೆಷಲ್ ರೋಸ್ ಕುಕೀಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ವಿತ್ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ನಾನು ಮೊದಲು ಮಿಕ್ಸಿ ಜಾರ್ಗೆ ಸಕ್ಕರೆ 1/4 ಕಪ್ಪು ಹಾಗೂ ಒಂದು 5 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಬೌಲ್ಗೆ 1 ಕಪ್ ಅಕ್ಕಿ ಹಿಟ್ಟು, ಆಮೇಲೆ ಪೌಡರ್ ಮಾಡ್ಕೊಂಡಿರೋ ಅಂಥ ಸಕ್ಕರೆ ಮತ್ತು ಏಲಕ್ಕಿ, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಗೂ ಚಿಟಕಿ ಉಪ್ಪು ಹಾಕ್ಕೊಂಡು ಒಂದು ಮೊಟ್ಟೆನ ಒಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಪ್ಷನಲ್ ಮೊಟ್ಟೆಗೆ ಹಾಕೋಬೋದು ಅಥವಾ ಸ್ಕಿಪ್ ಮಾಡ್ಕೋಬೋದು. ನಂತರ ಕಾಯಿ ಹಾಲನ್ನ ಹಾಕ್ಕೊತಾ ಇದ್ದೀನಿ 1/4 ಕಪ್ಪು. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಬ್ಲೆಂಡ್ ಆಗಬೇಕು ಚೆನ್ನಾಗಿ. ಇದಕ್ಕೆ ನನಗೆ 1/4 ಕಪ್ ಅಷ್ಟು ನೀರು ಬೇಕಾಗುತ್ತೆ. ನಾರ್ಮಲ್ ವಾರ್ಮ್ ವಾಟರೇ ತಗೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರ ಕನ್ಸಿಸ್ಟೆನ್ಸಿ ನಮಗೆ ದೋಸೆ ಹಿಟ್ಟಿಗಿಂತ ಒಂಚೂರು ತೆಳುಗಿರಬೇಕು. ಈ ಥರ ಇದಕ್ಕೆ ಎಳ್ಳು ಕೂಡ ಹಾಕೋಬೋದು. ರೋಸ್ ಕುಕ್ಕಿ ಮೋಲ್ಡ್ನ ಯೂಸ್ ಮಾಡಬೇಕಾದ್ರೆ ಮೊದಲನೇ ಸತಿ ಅದನ್ನು ಪಳಗಿಸ್ಬೇಕು. ಹೇಗೆ ಅಂದರೆ ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಬಿಸಿ ಒಲೆ ಮೇಲೆ ಬೆಂಕಿಯಲ್ಲಿ ಅದನ್ನು ಬಿಸಿ ಮಾಡಬೇಕು. ನಂತರ ಎಣ್ಣೆಯಲ್ಲಿ ಫುಲ್ ಮುಳುಗೋ ಹಾಗೆ ಅದನ್ನು ಮುಳುಗಿಸಿ 24 ಅವರ್ಸ್ನ ಡಿಪ್ ಮಾಡಿ ಇಡಬೇಕು. ನಂತರ ಅದನ್ನು ಯೂಸ್ ಮಾಡೋದಕ್ಕೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಸ್ಟಾರ್ಟಿಂಗಲ್ಲಿ ಎಣ್ಣೆಯಲ್ಲಿ ಇಟ್ಟಿರಬೇಕು. ಎಣ್ಣೆ ಬಿಸಿ ಆಗೋವರೆಗೂ ಕೂಡ ಅದರಲ್ಲೇ ಇರಬೇಕು. ನಂತರ ಹಿಟ್ಟಿಗೆ ಎಜ್ಜಿ 3/4 ಭಾಗದಷ್ಟು ಮಾತ್ರ ಇದನ್ನು ಮುಳುಗಿಸ್ಬೇಕು. ನಂತರ ಎತ್ತಿ ಎಣ್ಣೆಯಲ್ಲಿ ಬಿಟ್ಟು ಒಂದು 10 to 15 ಸೆಕೆಂಡ್ಸ್ ಬಿಟ್ಟರೆ ಅದಾಗಿ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ನೋಡ್ಬೋದು ಎಷ್ಟು ಈಸಿಯಾಗಿ ಬಿಡ್ತು ಅಂತ. ನಾನು ಟೂತ್ ಪಿಕ್ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡೋದಕ್ಕೆ ನೋಡಿದೆ, ಬಟ್ ಈಸಿಯಾಗಿ ರಿಮೂವ್ ಆಯಿತು. ನಂತರ ಪುನಃ ಅದೇ ಪ್ರೊಸೀಜರಲ್ಲಿ ಪುನಃ ಹಿಟ್ಟನ್ನು ಎಜ್ಜಿ ಒಂದು 90% ಅಷ್ಟು ಮುಳುಗಿಸ್ಬೇಕು. ನಂತರ ಎಣ್ಣೆಗೆ ಬಿಟ್ಬಿಟ್ಟು ಒಂದು 15 ಸೆಕೆಂಡ್ಸ್ ಬಿಟ್ಟರೆ ಅದು ಸಾಕು. ಅದಾಗೆ ಈಸಿಯಾಗಿ ರಿಮೂವ್ ಆಗುತ್ತೆ. ಇದರಲ್ಲಿ ಏನು ಟಿಪ್ಸ್ ಅಂದರೆ, ನಾವು ಯೂಸ್ ಮಾಡಿರ್ತೀವಲ್ಲ ರೋಸ್ ಕುಕ್ಕಿ ಮೋಲ್ಡನ್ನ, ಅದನ್ನು ರಿಮೂವ್ ಮಾಡಾಮೇಲೆ ಎಣ್ಣೆಲೇ ಬಿಸಿಯಲ್ಲಿ ಇದ್ದಾಗಲೇ ಅದರಲ್ಲಿ ಇಡಬೇಕು, ಮುಳುಗಿಸೇ ಇರಬೇಕು. ಆ ಬ್ಯಾಟರು ಈಸಿಯಾಗಿ ಹೇಗೆ ರಿಮೂವ್ ಆಯಿತು ನೋಡಿ. ಅದನ್ನು ನೆಕ್ಸ್ಟು ಎಣ್ಣೆಲೇ ಮುಳುಗಿಸಿಡಬೇಕು. ಏನಕ್ಕಂದರೆ ಅದು ಬಿಸಿಯಲ್ಲಿ ಎಣ್ಣೆ ಕೋಟಿಂಗಲ್ಲಿ ನೆಕ್ಸ್ಟ್ ಟೈಮ್ ಅದನ್ನು ಹಿಟ್ಟಿಗೆ ಹಾಕಿದಾಗ ಅದು ಈಸಿಯಾಗಿ ಕಚ್ಕೊಳ್ಳುತ್ತೆ. ಹಿಟ್ಟು ಮೋಲ್ಡ್ಗೆ ಕಚ್ಕೊಂಡು ಅದು ಫುಲ್ ಬಂದುಬಿಟ್ಟು ಎಣ್ಣೆಯಲ್ಲಿ ಬಿಟ್ಟಾಗ ನೀಟಾಗಿ ಬರುತ್ತೆ, ಶೇಪ್ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆಲೇ ಇಟ್ಟಿರಬೇಕು. ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗೋದು ಅಂದರೆ, ಅಲ್ಲಿ ಸುತ್ತಲೂ ಬಬಲ್ಸ್ ನಿಂತ್ಕೊಳ್ಳುತ್ತೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಅದು ರೆಡಿ ಇದೆ. ನಾನು ಅದನ್ನು ತೆಗೆದು ಬೇರೆ ನೆಕ್ಸ್ಟ್ ಮೋಲ್ಡಿಗೆ ಹಾಕಿ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಆ ಬಬಲ್ಸು ನಿಂತಾದಾಮೇಲೆ ಅದು ಒಂಥರ ಮೆತ್ತಗೆ ಇರುತ್ತೆ, ಬಟ್ ಅದು ಬೆಂದಿರುತ್ತೆ. ಒಂದು ಸ್ವಲ್ಪ ಆಮೇಲೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಇದರ ಸ್ಮೆಲ್ ಕಜ್ಜಾಯ ಮಾಡ್ತೀವಲ್ಲ ಅದೇ ಥರನೇ ಸ್ಮೆಲ್ ಬರುತ್ತೆ. ಬಟ್ ಇದು ರೋಸ್ ಕುಕ್ಕೀಸ್ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಯಾವ ರೆಸಿಪಿ ಮಾಡಬೇಕು ಅಂತ ತಿಳಿಸಿ. ಖಂಡಿತವಾಗ್ಲೂ ಅದನ್ನು ತಿಳಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಹೀಗೆ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.